23 ವರ್ಷದ ಕೆಳಗೆ ನಾನು ಸರ್ವಿಸ್ನಲ್ಲಿದ್ದಾಗ ನಾನು ನೋಡಿದ ಮೋಸ್ಟ್ ಬ್ರೂಟಲ್ ಮರ್ಡರ್ ಕೇಸ್ ಇದು. ಸಮಯ ಸರಿದ ಮೇಲೂ ನಿನ್ನ ಕಾಯೋ ಕಸುಬೆ ಮಧುರ ನಗುವ ಹೊನ್ನ ಹೂವ ಮುಡಿದ ನೀನೆ ನನ್ನ ಪ್ರವರ ಚಂದದ ಸಮಯವು ಸಾಗಲೇ ಬಾರದು ನೀನಿರೋ ಕ್ಷಣಗಳು ಮರೆಯಲು ನನಗೆಂದಿಗೂ ಆಗದು ಜಗವೆಲ್ಲ ನೀನೇ 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 ತುಂಬಿರುವೆ ಸೋತಿರುವೆ ನಿನ್ನ ಸಲುಗೆ ಸ್ನೇಹ ಪ್ರೀತಿಗೆ ಹಚ್ಚುವೆನು ನಿತ್ಯ ಒಲವಾದಿ ಬಟ್ಟಿಗೆ ಒಪ್ಪಿರುವೆ ನೀನೇ ನನ್ನ ಪ್ರೀತಿ ದೇವತೆ ಸಮಯ ಸರಿದ ಮೇಲೂ ನಿನ್ನ ಕಾಯೋ ಕಸುವೆ ಮಧುರ ನಗುವ ಹೊನ್ನ ಹೂವ ಮುಡಿದ ನೀನೆ ನನ್ನ ಪ್ರವರ. ಹೊರಡ್ಲ ಮನೆಗೆ ನಾನು ಇರು ಹೋಗುವಂತೆ ಈ ಬೈತಾರೆ ಕಣು ಅಪ್ಪ. ಒಂದು 5 ನಿಮಿಷ ಇರು ಹೋಗುವಂತೆ. ನಾನು ಬೈಸ್ಕೊಳ್ಳೋದು ಏನಕ್ಕೆ ಚಿತ್ರಣ ಏನಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೆ. ಓ ಗೌಡ್ರ ಮಗಳು ಅಣ್ಣ ಪ್ಲೀಸ್ ಅಣ್ಣ ಯಾರಿಗೆ ಹೇಳ್ಬೇಡ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಯಾರಿಗೆ ಹೇಳ್ಬೇಡ ಅಣ್ಣ ಪ್ಲೀಸ್ ಅಣ್ಣ. ಆಯ್ತು 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 ಹೇಳೋದು ಹೇಳು. ಮನೇಲಿ ಗೊತ್ತಾರ ಸಾಯಿಸ ಬಿಡ್ತಾರಣ್ಣ ಪ್ಲೀಸ್ ಅಣ್ಣ ಯಾರಿಗೆ ಹೇಳ್ಬೇಡ ಅಣ್ಣ ತಪ್ಪಾಯ್ತಣ್ಣ ಪ್ಲೀಸ್ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ. ಆಯ್ತಾಯ್ತು ಕೇಳು ಆಯ್ತು. ವಿಷಯ ಹುಡುಗಿ ತಂದೆ ಗೊತ್ತಾಗೋದಕ್ಕೆ ತುಂಬ ಹೊತ್ತೇನೂ ಬೇಕಾಗಿರಲಿಲ್ಲ. ಅಷ್ಟಕ್ಕೂ ಕೃಷ್ಣೇಗೌಡನ ಕೋಪ ತಣ್ಣಗಾಗಲಿಲ್ಲ. ಮನೆ ಕೆಲಸದವಳಿಗೆ ದುಡ್ಡು ಕೊಟ್ಟು ಅವಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳುವ ಹಾಗೆ ಮಾಡಿ ಜೈಲಿಗೆ ಕಳಿಸ್ತಾನೆ. ಮಾಡದೇ ಇರೋ ತಪ್ಪಿಗೆ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ಮಂಜ ಜೈಲಿನಿಂದ ರಿಲೀಸ್ ಆಗ್ತಾನೆ. ಅಮ್ಮ ಯಾಕೋ ಬಂದೆ? ಕಮಲಿ ಹೆಚ್ಚು ಕಡಿಮೆ ನಂದೇ ವಾರ್ಗೆ ಕಣ. ಅವಳ ಸೆರ್ಗಿಗೆ ಕೈ ಹಾಕಿದ್ಯಲ್ಲ, ಇಲ್ಲ ಹೊರಟೋಗಿಲ್ಲಿಂದ. ಮನೇಲಿ ವಯಸ್ಸಿಗೆ ಬಂದ್ ಮಗಳಿದ್ದಾಳೆ, ನೀನ್ ನೋಡಿದ್ರೇನೆ ಭಯ ಆಗತ್ತೆ. ಮತ್ ತೋರಿಸ್ಬೇಡ, ಹೊರಟೋಗು ಹೋಗು. ತಾಯಿ ಆಡಿದ ಮಾತು ಮಂಜನಿಗೆ ಗಾಯದ ಮೇಲೆ ಬರೆ ಎಳ್ದಂಗಾಗುತ್ತೆ. ಏನೋ ನಿನ್ನ ಕತೆಗಳಿಗೆ ಎಲ್ಲ ಆಗೋಯ್ತು, ಎಲ್ಲ ಸರಿ ಆಗುತ್ತೆ ಬಿಡು. ಏನು ಸರಿ ಹೋಗೋದು? ಮನೇಲಿ ನಮ್ಮ ಅಮ್ಮ ನನ್ನ ತಂಗಿನ ನನ್ನ ಮಾತು ನಂಬಲಿಲ್ಲ, ಆಗಲೇ ನಾನು ಸತ್ತೋದೆ. ಹಾಗೆ ಮಾತಾಡಬೇಡು. ನಿಂಗೆ ಮಾಡಿದ ಅನ್ಯಾಯಕ್ಕೆ ಆ ಗೌಡ ಮೊನ್ನೆ ಆಕ್ಸಿಡೆಂಟಲ್ಲಿ ತೀರೋದ. ಕಾವ್ಯ ಅವಳಿಗೆ ಒಂದು ಸಂಬಂಧ ಹುಡುಕಿ ಮದುವೆ ಮಾಡಿಸಿದ್ರು. ಅಚ್ಯುತ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಮಂಜ ತನ್ನ ಜೀವನನೇ ಕಳ್ಕೊಂಡಿದ್ದ. ಈ ಅಚ್ಚುತ ಸೇದ್ ಬಿಸಾಕಿದ ಬೀಡಿನೂ ಒಂದೇ, ನಾನು ನೋಡಿಬಿಟ್ಟು ಜನಗಳು ಒಂದೇ. ಎಲ್ಲಿ ಲಾಭ ಇರುತ್ತೆ
ಅಲ್ಲಿ ಈ ಅಚ್ಯುತ ಇರ್ತಾನೆ. ಹೊರಟೋಗು ಇಲ್ಲಿಂದ. ಅಪ್ಪ, ಸಂಜೆ ಲಲಿತಕ್ಕನ ಮನೇಲಿ ಪೂಜೆ ಇದೆ ಅಂತ ನಾನು ಹೋಗಿ ಬರ್ತೇನೆ. ಆಯ್ತಾಯ್ತು. ಏನೋ ಒಂಥರ ಸಂಕಟ ಅಚ್ಚುತ್ತಾನೆ. ಮನೇಲಿ ನೆಮ್ಮದಿ ಇರಬೇಕು. ಮೊದಲು ಹೆಂಡತಿ ಸರಿ ಇರಬೇಕು. ಹೆಂಡತಿ ಸರಿ ಇಲ್ಲ ಅಂದರೆ ಮೇಷ್ಟ್ರೆ, ನಿಮ್ಮ ಹೆಂಡತಿ ಸರಿ ಇದ್ದಾರೆ, ನೀವು ಅನುಮಾನ ಪಡೋ ಸ್ವಲ್ಪ ಬಿಡಿ ಅಷ್ಟೇ. ಸಮಾಧಾನ ಮಾಡ್ಕೊಳ್ಳಿ. ಓಕೆ, ಏನೋ ನಮ್ದು ಹೋಗಿ ನೀನು. ಏಯ್, ಯಾರೋ ಒಳಗೆ? ಏಯ್, ಯಾರೋ ಒಳಗೆ? ಇಷ್ಟೆಲ್ಲ ಆದರೂ ಸ್ಟೇಷನ್ನಲ್ಲಿ ಯಾವ ಕಂಪ್ಲೇಂಟು ಲಾಡ್ಜ್ ಆಗಲಿಲ್ಲ. ಪಾಪ ಅಚ್ಯುತನ ಮಗಳು ಈ ಘಟನೆ ಆದ ನಂತರ ಮನೆಯಿಂದ ಹೊರಗೆ ಬರಲೇ ಇಲ್ಲ. ಕೆಲವು ದಿನಗಳ ನಂತರ ಗೊತ್ತಾಯಿತು ಆಕೆ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ. ಆದರೆ ಮಂಜ ಅಂದ್ಕೊಂಡ ಹಾಗೆ ಮಂಜ ಅನುಭವಿಸಿದ ನೋವು ಅಚ್ಯುತ ಅನುಭವಿಸೋ ಹಾಗೆ ಆಗಲೇ ಇಲ್ಲ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಾಗ ಮನುಷ್ಯ ಎಷ್ಟು ಕ್ರೂರಿ ಆಗ್ತಾನೆ ಅಂದರೆ ಆ ದಿನ ಅಲ್ಲಿ ಸಿಕ್ಕ ಅಚ್ಯುತನ ಹೆಣವೆ ಎಲ್ಲವನ್ನೂ ಹೇಳ್ತಾ ಇತ್ತು. ಕೈಕಾಲನ್ನೆಲ್ಲ ಮುಳ್ಳು ತಂತಿಯಿಂದ ಸುಟ್ಟಿ ಚರ್ಮ ಕಿತ್ತು ಬರೋ ಹಾಗೆ 55 ಸಲ ಚುಚ್ಚಿದ್ದ. ಅಚ್ಯುತನ ಮೇಲೆ ತೋರಿಸಿದ ಸೇಡು, ಅಲ್ಲಿ ಸೇರಿದವರ ಮುಖದಲ್ಲಿನ ಭಯ ನನ್ನ ಕಣ್ಣು ಮುಂದೆ ಇನ್ನೂ ಇದೆ. ಅವತ್ತಿನ ರಾತ್ರಿ ಅಚ್ಯುತನ ಮನೆಯಿಂದ ಮಂಜ ಓಡಿ ಹೋಗಿದ್ದನ್ನು ಅಂಟಿಕೆ ಪಿಂಟಿಕೆ ಆಟದವರು ನೋಡಿದ್ರಂತೆ. ಆಮೇಲೆ ಮಂಜು ಎಲ್ಲಿ ಹೋದ ಅನ್ನೋ ಒಂದು ಸಣ್ಣ ಸುಳುವು ಕೂಡ ಸಿಗಲಿಲ್ಲ. ಆಮೇಲೆ ನಾನು ರಿಟೈರ್ ಆದೆ. ಆದರೆ
ಅದೇ ವಿಷಯ ಮತ್ತೆ ಹೀಗೆ ನನ್ನ ಹತ್ರನೇ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂದರೆ ಆವಾಗ ಅವನು ಸಾಯಿಸೋದಕ್ಕೆ ಒಂದು ಅರ್ಥ ಇತ್ತು, ಅಂತ್ಯ ಇತ್ತು. ಆದರೆ ಈಗ ಅರ್ಥವೂ ಇಲ್ಲ, ಅಂತ್ಯವೂ ಇಲ್ಲ. ಮಂಜನ್ ಫ್ಯಾಮಿಲಿ ಈಗಲೂ ಅಲ್ಲೇ ಇದ್ದಾರಾ? ಹಾಂ, ಈಗಲೂ ದೇವಂಗಿಯಲ್ಲೇ ಇರ್ಬೋದು. ನೀವು ಮಂಜನ್ ತಾಯಿ ತಾನೆ? ಹೌದು. ಮಂಜ ಇಲ್ಲಿ ಅವತ್ತಿಲ್ಲಿಂದ ಓಡೋದವನು ಎಲ್ಲಿದ್ದಾನೋ, ಎಲ್ಲಿ ಹಾಳಾಗೋದ್ನೋ ಒಂದು ಗೊತ್ತಿಲ್ಲ ಸರ್. ಅಂಥ ಮಗ ಬೇಕಾ ನನಗೆ ಸರ್? ಅಂಥವ್ನ ಮನೆ ಬರ್ದಿದ್ರೇ ಒಳ್ಳೇದು. ಸರ್, ಮದುವೆಗೆ ಯಾರೆಲ್ಲ ಬಂದ್ರು ಹೋದ್ರು ಅಂತ ನಮಗೆ ನೋಡ್ಕೊಂತ ಕೂತ್ಕೊಳ್ಳೋಕೆ ಆಗುತ್ತಾ ಸರ್? ಸರ್ ಅವನೇ ಸರ್, ಅವನೇ ಸರ್. Complete psychopath. ಸರ್ ಒಳಗಡೆ ಯಾರಿಲ್ಲ ಸರ್. ಓಕೆ ಗೊತ್ತಾಯ್ತು. ನಾಳೆ ಸಿಗೋಣ, ಮಾತಾಡೋಣ. ಓಕೆ ಸರ್, ಹಾಸ್ಪಿಟ್ಲಿಗೆ 3 ದಿನದಿಂದ ಅವ್ನು ಬಂದಿಲ್ಲಂತೆ ಸರ್. ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಟ್ರೇಸಿಂಗ್ ಹಾಕ್ಸಿದ್ದೀನಿ. ನಮ್ಮದೊಂದು ಟೀಮು ಅವ್ರ ಮನೆ ಹತ್ರ ಹೋಗ್ತಾ ಇದೆ ಸರ್. ಒಂದಿಬ್ಬರು ಇಲ್ಲೇ ಇದ್ದು ವಾಚ್ ಮಾಡ್ತಾ ಇರಿ. ನನಗೆ ಹ್ಯಾಂಗ್ಸ್ ಮೇಲೆ ಡೌಟ್ ಇದೆ. ಏನಮ್ಮ ಇವನೆಲ್ಲಿ? ಅವ್ರು ಬೆಳಗ್ಗೆ ಎಲ್ಲ ಬ್ಯಾಗ್ ಹಾಕೊಂಡು ಆ ಕಡೆ ಹೋದಂಗ ತಪ್ಪ. ನನ್ನ ಕ್ವಾರ್ಟರ್ಸಲ್ಲಿ ಇಲ್ಲ ಸರ್. ಬೆಳಗ್ಗೆನೇ ಬೇಗ ಹಾಕೊಂಡೆಲ್ಲ ಹೋದ್ನಂತೆ. ಅಕ್ಕ, ಒಂದು ನಿಮಿಷ. ಅಕ್ಕ, ಒಂದು ನಿಮಿಷ, ನನ್ನ ಮಾತು ಕೇಳು. ಬಾಬಾ ಎಲ್ಲಿದ್ದಾರೆ? ಅವ್ರ ಜೀವಕ್ಕೆ ಅಪಾಯ ಇದೆ. ಅಪಾಯ ಇದ್ರೆ ನಾವು ನೋಡ್ಕೋತೀವಿ. ನಿನ್ನ ಕಾಳಜಿ ಅಗತ್ಯ ಇಲ್ಲ. ನೋಡು, ಏನೇನೋ ಕಾರಣ ಹೇಳ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಡ.
ಒಂದು ಕಣ್ಣಿಟ್ಟಿರಿ ಸ್ವಲ್ಪ ಅಲರ್ಟಾಗಿ. ಸರಿ ಸರ್ ಸರಿ. ರೀ ಎಲ್ಲಿದ್ದೀರಾ? ಮೀಟಿಂಗ್ ಇತ್ತು, ಬಂದಿದ್ದೆ. ಏನಾಯ್ತು? ಏನಿಲ್ಲ, ಆಫೀಸ್ ಮುಗಿಸ್ಕೊಂಡು ನೇರ ಮನೆಗೆ ಬನ್ನಿ. ಓಕೆನಾ? ಹುಷಾರು. ಸಾರಿ ಸರ್. ಹೇಳಿ. ಓಕೆ, ಅಲ್ಲೇ ಇರಿ, ಬರ್ತೀನಿ. ಗಾಡಿ ತೆಗಿ, ಗಾಡಿನ. ಶ್ರೀನಿವಾಸ್, ವಾಚ್ ಮಾಡಕ್ಕೆ ಹೇಳಿ, ಅಲರ್ಟ್ ಆಗಿರಿ. ಸರ್, ಒಳಗಡೆ ಯಾರಿಲ್ಲ ಸರ್. ಶ್ರೀನಿವಾಸ್, ಮಂಜ ಎಲ್ಲೂ ಹೋಗಿಲ್ಲ ಕಣ್ರೆ, ಅವನೊಂದು ಮನೇಲೇ ಇದ್ದಾನೆ. ಮತ್ತೇನ್ ಮಾಡ್ಕೊಂಡು ಬಂದಿದೀಯಾ? ಹೋಗೋ ಇಲ್ಲಿಂದ. ಕವರ್ ಮಾಡಕ್ಕೆ
ಓಕೆ ಸರ್. ನೋ ಸಡನ್ ಮೂವ್ಮೆಂಟ್ಸ್. ಓಕೆ ಆ ಕಡೆ ಹೋಗಿ. ಹೋಗ್ತೀಯ ಇಲ್ಲ ನಾನೇ ಪೊಲೀಸ್ನವ್ರು ಕರೀಲ. ಓಕೆ ಇಲ್ಲಿ ಎಲ್ಲ ಇದ್ರು ಸರ್ ನನಗೆ. ತಾಯಿ, ತಂಗಿ, ನಾನು ಪ್ರೀತಿಸಿದ ಹುಡುಗಿ, ಅವ್ರ ಜೊತೆ ಹೇಗೋ ಬದುಕಬೇಕು ಅಂದ್ಕೊಂಡು ಕನಸುಗಳು ಎಲ್ಲ ಇತ್ತು. ಆ ಅಚ್ಚುತನಿಂದ ನನ್ನ ಜೀವನ ಕಳ್ಕೊಂಡೆ. ಮಾಡದೇ ಇರೋ ತಪ್ಪಿಗೆ ಜೈಲು ಸೇರಿದೆ. ಅದೇ ನೋವಲ್ಲಿ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅನ್ನೋ ಆರೋಪ ಬರೋ ಹಾಗೆ ಮಾಡಿದೆ. ಅದರಿಂದ ಅವನು ತಲೆ ಎತ್ತಕ್ಕಾಗದೆ ನರಳಿ ಸಾಯ್ತಾನೆ ಅನ್ಕೊಂಡೆ. ಆದರೆ ನಾನು ಅನ್ಕೊಂಡಂಗೆ ಏನೂ ಆಗಲಿಲ್ಲ. ಅವನನ್ನ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿ ರಾತ್ರಿ ಅವನ ಮನೆಗೆ ನುಗ್ಗಿದೆ. ಆದರೆ ನಾನು ಹೋಗೋಕ್ ಮುಂಚೆ ಯಾರೋ ಅಚ್ಚುತ್ತನ್ನ ಸಾಯಿಸಿದ್ರು. ಆಗ ಈ ಕೊಲೆನು ನನ್ನ ತಲೆ ಮೇಲೆ ಬರುತ್ತೆ ಅಂತ ಭಯ ಶುರುವಾಯ್ತು. ಅದೇ ಹೊತ್ತಿಗೆ ಅಂಟಿಗೆ ಪಿಂಟಿಗೆ ಅವರು ಅಲ್ಲಿ ಹಾಡ್ತಾ ಬರ್ತಾ ಇದ್ದಿದ್ದು ಕೇಳಿಸ್ತು. ತಕ್ಷಣ ಹೊರಟು ಓಡ್ಬಿಟ್ಟು ಕೊನೆಯವರೆಗೂ ಅಚ್ಚುತನ್ನ ನನ್ನ ಕೈಯಾರೆ ಸಾಯಿಸೋಕ್ಕಾಗಲಿಲ್ಲ ಅನ್ನೋ ಕೊರಗು ನಾನು ಪೋಸ್ಟ್ ಮಾರ್ಟಮ್ ಕೆಲಸಕ್ಕೆ ಸೇರೋ ಹಾಗೆ ಮಾಡ್ತೀನಿ. ಪ್ರತಿ ಹೆಣ ಕೊಯ್ಬೇಕಾದ್ರೂ ನನ್ನ ಜೀವನ ಹಾಳು ಮಾಡಿದ ಅಚ್ಚುತನ ಮುಖ ನನ್ನ ಕಣ್ಣು ಮುಂದೆ ಬರ್ತಾ ಇತ್ತು. ಅದೊಂದು ದಿನ ಅಚ್ಚುತ ಹೇಗೆ ಸತ್ನೋ ಅದೇ ರೀತಿ ಶವ ಪೋಸ್ಟ್ ಮಾರ್ಟಮಿಗೆ ಬಂದಾಗ ನನ್ನ ಕೈ ನಡುಗೋಕೆ ಶುರುವಾಯ್ತು. ಆ ಭಯ ನನಗೆ ಊರು ಬಿಡೋ ಹಾಗೆ ಮಾಡ್ತು. ಸರ್, ನನ್ನ ಮಾತು ಕೇಳಿ, ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ಆದರೆ ಇನ್ನೊಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ. ನಾನು 23 ವರ್ಷ ಅನುಭವಿಸಿದ ನೋವನ್ನೇ ಯಾರು ಅನುಭವಿಸ್ತಿದ್ದಾರೆ ಅಂತ. ನೋಡ್ತಾ ಇರಿ, ಇದೇ ರೀತಿ ಕೊಲೆಗಳಾಗ್ತವೆ. ಆಗ ನೀವು ಖಂಡಿತ ನನ್ನ ಮಾತನ್ನು ನಂಬ್ತೀರಾ ಸರ್? ನೀನು ಒಳ್ಳೆ ಒಂಥರ ಕಥೆ ಹೇಳ್ತಾ ಇದೆಯಾ ಅಂದರೆ ನನ್ನ ಕಣ್ಣಿಗೆ ಕೆಟ್ಟೋ ಥರನೇ ಕಾಣ್ತಿದೆಯಾ. ಅಚ್ಯುತನ ಮೇಲಿದ್ದ ಸಿಟ್ಟಿಗೆ ಅವನ ಮಗಳನ್ನ ಅವನೇ ರೇಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟ ಅಂತ ಕಥೆ ಕಟ್ಟಿದೆ.
ಆದರೆ ಕಥೆಯಿಂದ ಸತ್ತಿದ್ದು ಅವನ ಮಗಳು ಮಾತ್ರ ಅಲ್ಲ, ಅಪ್ಪ ಮಗಳ ಸಂಬಂಧ ಎರಡೂ ಸಾಯ್ತು. ಒಂದ್ಸಲ ಯೋಚನೆ ಮಾಡು, ಅಚ್ಯುತನ ಮಗಳಿದ್ದ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ನಿನ್ನ ಪ್ರೀತಿಸಿದ ಹುಡುಗಿ ಕೋಪ ಬರುತ್ತಲ್ಲ, ನೋವಾಗುತ್ತೆ. ಹಾಗೆ ನೀನು ಅನುಭವಿಸಿದ ನೋವನ್ನೇ ಇನ್ನೊಬ್ಬರು ಅನುಭವಿಸ್ಬೇಕು ಅನ್ನೋದೇ ಸರಿ. ಆದರೆ ಅದೇ ನೋವಲ್ಲಿ ಅವ್ರು ಸತ್ತ ಹಾಗೆ ನೀನು ಸಾಯ್ಬೇಕಿತ್ತು. ನಿನಗಾಗಿದ್ ಮಾತ್ರ ಅನ್ಯಾಯನಾ? ಇನ್ನೊಬ್ಬರ ಜೀವನದ ಬೆಂಕಿ ಇಟ್ಟು ಸುಟ್ಟು ಹಾಕಿ ನೀನು ಜೀವಿಸ್ತಿದೆಯಲ್ಲ, ಇದು ಜೀವನ ಅಲ್ಲ. ನೀನು ತಪ್ಪು ಮಾಡಿಲ್ಲ ಅಂತ ನಂಬಕ್ಕೆ ನನ್ನ ಹತ್ರ ಒಂದೇ ಒಂದು ಕಾರಣನೂ ಇಲ್ಲ. ಸರ್, ಒಂದು ವೇಳೆ ಮಂಜ ಹೇಳೋದೆಲ್ಲ ನಿಜಾನೇ ಆಗಿದ್ದರೆ ಈ ಕತೆಗೆ ಇನ್ನೊಂದು ಮುಖ ಇರ್ಬೋದಾ? ಮೆಂಟಲಿ ಅನ್ಸ್ಟೇಬಲ್ ಕಣ್ರಿ ಅವನು. ಅವನು ಹೇಳಿದ್ನಲ್ಲ ಹೆಂಗೆ ನಂಬ್ತೀರ? ಸರ್, ಅವರಿನ್ನೂ ಮನೆಗೆ ಬಂದಿಲ್ಲ. ಮೊಬೈಲ್ ಸ್ವಿಚ್ ಆಫ್. ನೋಡ್ತಾ ಇರಿ, ಇದೇ ರೀತಿ ಕೊಲೆಗಳಾಗ್ತವೆ.